ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಧ್ಯಾನಕ್ಕಾಗಿರುವಂಥ ವಿಷಯ ಶುದ್ಧ ಹೃದಯವ ನೀಡು ದೇವ. ಅದಕ್ಕೆ ಆಧಾರವಾಗಿ ಕೀರ್ತನೆಗಳ ಗ್ರಂಥ 51:10 ವಚನ, ದೇವರೇ ನನ್ನಲ್ಲಿ ಶುದ್ಧ ಹೃದಯವನ್ನು ನಿರ್ಮಿಸು, ನನಗೆ ಸ್ಥಿರಚಿತ್ತವನ್ನು ಅನುಗ್ರಹಿಸಿ, ನನ್ನನ್ನು ನೂತನ ಪಡಿಸು. ತನ್ನ ಪಾಪಗಳಿಗಾಗಿ ಮನನೊಂದು ಕಣ್ಣೀರಿನಿಂದ ಕ್ಷಮೆಯನ್ನು ಹೊಂದಿಕೊಂಡಂಥ ದಾವೀದನು ಕರ್ತನ ಬಳಿಯಲ್ಲಿ ಕೇಳುತ್ತಾ ಇದ್ದಾನೆ, ದೇವರೇ ನನ್ನಲ್ಲಿ ಶುದ್ಧ ಹೃದಯವನ್ನು ನಿರ್ಮಿಸು. ನೋಡ್ರಿ, ಅವನು ಒಳ್ಳೆ ರೀತಿಯಲ್ಲಿ ಪ್ರಾರ್ಥಿಸುತ್ತಾ ಇದ್ದಾನೆ. ಆಂಗ್ಲ ಭಾಷೆಯಲ್ಲಿ ಶುದ್ಧ ಹೃದಯ ಎಂಬುದಾಗಿ ನೋಡುವಾಗ ಕ್ಲೀನ್ ಹಾರ್ಟ್ ಅಥವಾ ಪ್ಯೂರ್ ಹಾರ್ಟ್ ಎಂದು ನೋಡುತ್ತೇವೆ. ಅನೇಕ ತಿಂಗಳ ಗಂಟ್ಲೆ, ವರ್ಷಗಂಟ್ಲೆ ಒಂದು ಕೋಣೆಯನ್ನು ತೆರೆಯದೆ ಮುಚ್ಚಿರುವುದಾದರೆ ಆ ಕೋಣೆ ಇಡೀ ಧೂಳು, ಕಸ, ಕೊಳಕು ತುಂಬಿರುತ್ತದೆ. ಆ ಕೋಣೆಯೊಳಗೆ ಹೋಗುವ ಮೊದಲು ಧೂಳನ್ನು ಹೊಡೆದು ಕಸವನ್ನು ಜಾಡಿಸಿ ಚೆನ್ನಾಗಿ ತೊಳೆದು ಶುದ್ಧಿಗೊಳಿಸಿದ ನಂತರ ಒಳಗೆ ಹೋಗಲು, ವಾಸಿಸಲು ಅದು ಯೋಗ್ಯವಾಗಿರುತ್ತದೆ. ಅದೇ ರೀತಿ ಒಬ್ಬ ಮನುಷ್ಯನ ಜೀವಿತದಲ್ಲಿ ಪಾಪವು ತುಂಬಿಕೊಂಡು ದೇವರಿಗೆ ಸ್ಥಳವನ್ನು ಕೊಡದೆ ಅನೇಕ ವರ್ಷಗಳು ಕತ್ತಲೆಯಲ್ಲಿ ಇರುವುದಾದರೆ ಅವನ ಹೃದಯ ಅಶುದ್ಧತೆಯಿಂದ ತುಂಬಿರುತ್ತದೆ. ಪಾಪವನ್ನು ಅರಿಕೆ ಮಾಡುವುದರ ಮೂಲಕ ನಾವು ಶುದ್ಧೀಕರಣವನ್ನು ಹೊಂದಬಹುದು. ಯೇಸುವಿನ ರಕ್ತ ನಮ್ಮ ಪಾಪಗಳನ್ನು ತೊಳೆದು ಪವಿತ್ರಾತ್ಮನ ಬಲದಿಂದ ನಮ್ಮ ಹೃದಯದ ಕೋಣೆಯನ್ನು ಸ್ವಚ್ಛಗೊಳಿಸಿ ರೂಪಾಂತರದ ನಂತರ ಒಂದು ಪರಿಶುದ್ಧ ಜೀವಿತದಲ್ಲಿ ಬಾಳ್ವೆ ಮಾಡಲಿಕ್ಕೆ ನಮಗೆ ಸಹಾಯವಾಗುತ್ತದೆ. ಪ್ರೀತಿಯುಳ್ಳ ದೇವಜನರೇ, ನಿಮ್ಮ ಹೃದಯವನ್ನು, ನಿಮ್ಮ ಜೀವಿತವನ್ನು ಶುದ್ಧವಾಗಿಟ್ಟುಕೊಳ್ಳಬೇಕಾದರೆ ಮೊದಲು ನಿಮ್ಮ ಹೃದಯವನ್ನು ಸ್ವಚ್ಛಗೊಳಿಸಬೇಕು. ಶುದ್ಧ ಹೃದಯವಾಗಬೇಕಾದರೆ ಮೊದಲು ನಿನ್ನ ಹೃದಯವು ದೇವರ ವಾಕ್ಯದಿಂದ ತುಂಬಲ್ಪಡಬೇಕು. ಅದಕ್ಕೆ ಕೀರ್ತನೆಗಳು 119:9 ವಚನ ಹೇಳುತ್ತದೆ, ಯೌವನಸ್ಥನು ತನ್ನ ನಡತೆಯನ್ನು ಶುದ್ಧಪಡಿಸಿಕೊಳ್ಳುವುದು ಯಾವುದರಿಂದ? ನಿನ್ನ ವಾಕ್ಯವನ್ನು ಗಮನಿಸಿ ನಡೆಯುವುದರಿಂದಲೇ. ನೋಡ್ರಿ, ಪರಿಶುದ್ಧ ಜೀವಿತಕ್ಕೆ ಶುದ್ಧ ಹೃದಯ ಮಾತ್ರವೇ ಸಾಲದು, ಶುದ್ಧವಾದ ಕಣ್ಗಳು ಸಹ ಅಗತ್ಯವಾಗಿದೆ. ಯೋಬನ ಗ್ರಂಥ 31:1 ವಚನವನ್ನು ನೋಡುವಾಗ, ನನ್ನ ಕಣ್ಗಳೊಡನೆ ನಿಬಂಧನೆಯನ್ನು ಮಾಡಿಕೊಂಡಿದ್ದೇನೆ, ಯುವತಿಯ ಮೇಲೆ ಹೇಗೆ ಕಣ್ಣಿಟ್ಟೇನೋ ಎಂದು ಯೋಬನು ಹೇಳುತ್ತಾನೆ. ನೋಡ್ರಿ, ಪರಿಶುದ್ಧ ಜೀವಿತಕ್ಕೆ ಶುದ್ಧ ಹಸ್ತಗಳು ಸಹ ಅಗತ್ಯ. ಅನ್ಯರ ಮಧ್ಯದಿಂದ ಹೊರಟು ಬಂದು ಪ್ರತ್ಯೇಕವಾಗಿರ್ರಿ, ಅಶುದ್ಧವಾದದ್ದನ್ನು ಯಾವುದನ್ನು ಮುಟ್ಟದಿರಿ ಎಂಬುದಾಗಿ 2 ಕೊರಿಂಥ ಬರೆದ ಪತ್ರಿಕೆ 6ನೇ ಅಧ್ಯಾಯ 17ನೇ ವಚನದಲ್ಲಿ ನಾವು ನೋಡುತ್ತೇವೆ. ದೇವ ಮಕ್ಕಳೇ, ಶುದ್ಧ ಹಸ್ತವನ್ನೆತ್ತಿ ಯಾವಾಗಲೂ ಕರ್ತನನ್ನು ಸ್ತುತಿಸಿರಿ. ಪರಿಶುದ್ಧವಾದ ಜೀವಿತಕ್ಕೆ ಪರಿಶುದ್ಧವಾದ ಶರೀರದ ಅಗತ್ಯತೆ ಇದೆ. ಅದಕ್ಕೆ ಬೈಬಲ್ ಹೇಳುತ್ತದೆ, ನೀವು ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿ ಮೆಚ್ಚುಗೆಯಾಗಿ ಇರುವ ಸಜೀವ ಯಜ್ಞವಾಗಿ ಸಮರ್ಪಿಸಿರಿ ಎಂಬುದಾಗಿ. ಹಾಗಾದರೆ ನಮ್ಮ ಹೃದಯದಲ್ಲಿ, ನಮ್ಮ ಕಣ್ಗಳಲ್ಲಿ, ನಮ್ಮ ಕೈಗಳಲ್ಲಿ, ನಮ್ಮ ಶರೀರದಲ್ಲಿ ಪರಿಶುದ್ಧತೆ ಇರಲಿ. ದಾವೀದನ ಹಾಗೆ ಇವತ್ತು ಕರ್ತನನ್ನು ನೋಡಿ ನಾವು ಪ್ರಾರ್ಥನೆ ಮಾಡೋಣ. ಸ್ವಾಮಿ, ನನ್ನಲ್ಲಿ ಶುದ್ಧ ಹೃದಯವನ್ನು ನಿರ್ಮಿಸ್ರೆ, ನನ್ನನ್ನು ನೂತನ ಪಡಿಸ್ರೆ, ನನ್ನ ಜೀವನವನ್ನು ನಿನಗೆ ಸಮರ್ಪಿಸ್ತೇನೆ ಎಂಬುದಾಗಿ ನಾವು ಒಪ್ಪಿಸಿಕೊಡೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ಈ ಒಳ್ಳೆಯ ದಿನಕ್ಕಾಗಿ, ಸಮಯಕ್ಕಾಗಿ ಸ್ತೋತ್ರಪ್ಪ. ಈ ದಿನ ದೇವರೇ, ನೀವು ನಮ್ಮ ಜೊತೆಯಲ್ಲಿ ಮಾತನಾಡಿದ ಕೃಪೆಗಾಗಿ ಸ್ತೋತ್ರ ರಾಜ. ವಿಶೇಷವಾಗಿ ದೇವರೇ, ನಾವು ಸಹ ಪ್ರಾರ್ಥಿಸ್ತೇವಪ್ಪ, ಶುದ್ಧ ಹೃದಯವನ್ನು ನಮ್ಮಲ್ಲಿ ನಿರ್ಮಿಸ್ರೆ, ನಮ್ಮಲ್ಲಿ ಕಾಣಲ್ಪಡುವಂಥ ಪಾಪದ ಕಾರ್ಯಗಳು, ಕ್ರಿಯೆಗಳು, ಸ್ವಭಾವಗಳು ಯೇಸುವಿನ ನಾಮದಲ್ಲಿ ನೀಗಿ ಹೋಗಲಿ ಸ್ವಾಮಿ. ದೇವರೇ, ನಿನ್ನ ವಚನ ಹೇಳ್ತದಲ್ಲ, ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನ ನೂತನ ಸೃಷ್ಟಿಯಾದನ. ಆ ನೂತನ ಸೃಷ್ಟಿಯ ದೇವರೇ ಅನುಭವ ನಮಗೆ ಉಂಟಾಗಲಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಈ ವಿಡಿಯೋ ವಾಚ್ ಮಾಡಿದ ಪ್ರತಿಯೊಂದು ಕುಟುಂಬಗಳನ್ನು ದೇವರೇ ನೀವು ಬ್ಲೆಸ್ ಮಾಡಿರಿ. ಅವರ ಕೈ ಪ್ರಯಾಸಗಳು ಆಶೀರ್ವದಿಸಲ್ಪಡಲಿ, ಇನ್ನೂ ಆತ್ಮಿಕವಾಗಿ ಬೆಳೆಯಲಿ. ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್.
ಪ್ರೈಸ್ ಲಾರ್ಡ್. ಹಾಗಾದರೆ ಕೆಟ್ಟು ಹೋದ ಈ ಲೋಕದಲ್ಲಿ ನಾವು ಒಂದೊಂದು ದಿವಸ ಪರಿಶುದ್ಧವಾದ ಜೀವಿತವನ್ನು ಜೀವಿಸಬೇಕು. ಆ ಪರಿಶುದ್ಧವಾದ ಜೀವಿತವನ್ನು ಜೀವಿಸಲು ಒಂದೊಂದು ದಿನ ದಾವೀದನ ಹಾಗೆ ನಾವು ಕೇಳೋಣ, ಸ್ವಾಮಿ ನನ್ನಲ್ಲಿ ಶುದ್ಧ ಹೃದಯವನ್ನು ನಿರ್ಮಿಸ್ರೆಂಬುದಾಗಿ ಕೇಳ್ರಿ. ನಿಶ್ಚಯವಾಗಿ ದೇವರು ನಿಮ್ಮನ್ನು ಅದ್ಭುತವಾಗಿ ನಡೆಸಲಿಕ್ಕಿದ್ದಾರೆ, ನಿಮ್ಮನ್ನು ಶುದ್ಧಿಸಿ ನಡೆಸಲಿಕ್ಕಿದ್ದಾರೆ, ಒಂದು ಪರಿಶುದ್ಧ ಪಾತ್ರೆಯಾಗಿ ತನ್ನ ಮಹಿಮೆಗಾಗಿ ಉಪಯೋಗಿಸಲಿಕ್ಕಿದ್ದಾರೆ. ಕರ್ತನು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಬ್ಲೆಸ್ ಮಾಡಲಿ. ನಾಳೆ ಮಗದೊಂದು ದೈನಂದಿನ ಧ್ಯಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ. ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪೌಲ್ ಜಾಯ್. ಗಾಡ್ ಬ್ಲೆಸ್ ಯು ಆಲ್.